ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಪೋಸ್ಟ್ ಆಫೀಸ್ GDS 2026 ಒಂದು ನೋಟಿಫಿಕೇಷನ್ ಈಗಾಗಲೇ ಬಿಡುಗಡೆ ಆಗಿದೆ ಸ್ನೇಹಿತರೆ. ಬಟ್ ಅದರಲ್ಲಿ ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಎಷ್ಟಪ್ಪ ಅಂತಂದರೆ 25,000 ಹುದ್ದೆಗಳು ಇವೆ. ಓಕೆ, ಇದರಲ್ಲಿ ನಾವು ಏನಾದ್ರು ನೋಡ್ತಾ ಹೋಗೋಣ ಅಂತಂತಂದರೆ, ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂತಂತಂದರೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಮತ್ತು 2025ರಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು, ನೀವೇನಾದರೂ 60, 70, 80, 90% ಇದ್ದರೆ ಸೆಲೆಕ್ಟ್ ಆಗ್ತೀರಾ ಇಲ್ವಾ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ರತಿಯೊಬ್ಬರು ಸಹ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನಪ್ಪ ಅಂತಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ 31ನೇ ತಾರೀಕಿಂದ 14/2/2026ರವರೆಗೆ ಟೈಮ್ ಇದೆ. ಓಕೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಮತ್ತು ಏನು ಪೇಮೆಂಟ್ ಮಾಡೋದಕ್ಕೆ 16ರವರೆಗೂ ಸಹ ಅಪ್ಲಿಕೇಶನ್ ಇದು ಮಾಡೋದಕ್ಕೆ ಇರುತ್ತೆ. ಓಕೆ, ಇದರಲ್ಲಿ ಒಟ್ಟಾರೆಯಾಗಿ ಒಟ್ಟು ಹುದ್ದೆಗಳು ಬಂದುಬಿಟ್ಟು ಎಷ್ಟಪ್ಪ ಅಂತಂದರೆ 25,000 ಹುದ್ದೆಗಳಿವೆ ಸ್ನೇಹಿತರೆ. ಓಕೆ, ಇದರಲ್ಲಿ ಎರಡು ರೀತಿಯಾಗಿ ಹುದ್ದೆ ಬರುತ್ತೆ. ಒಂದು BPM ಮತ್ತು ಒಂದು ABPM. BPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರು, ಇನ್ನೊಂದು ದಾಖ ಸೇವಕು, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರು ಅಥವಾ ದಾಖ ಸೇವಕ ಅಂತೇಳಿ ಕರಿತೀವಿ. BPMಗೆ 12,000ದಿಂದ 29,000ವರೆಗೂ ಸಹ ಇರ್ತದೆ, 13,000ದಿಂದ. ಇದು ABPM ಮತ್ತು ದಾಖ ಸೇವಕಕ್ಕೆ 10,000ದಿಂದ 24,000ವರೆಗೂ ಪೇಮೆಂಟು ಬರ್ತದೆ. ಓಕೆ, ಅಂದರೆ ಸರಿಸುಮಾರು ನಿಮಗೆ 20,000ವರೆಗೂ ಬರುತ್ತೆ ಎಲ್ಲ ಸೇರಿ. ಓಕೆ, ಅಲವೆನ್ಸು ಸೇರಿ 20,000ವರೆಗೂ ಬರುತ್ತೆ. ಇದು ಪೇಮೆಂಟ್ ಬಗ್ಗೆ. ನೆಕ್ಸ್ಟು ನಾವು ಈಗ ಕಟ್ ಆಫ್ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸ್ಕ್ರೀನ್ ಮೇಲೆ ಗ್ರೇಡ್ ಪಾಯಿಂಟ್ಸು, ಅಂದರೆ ಕೆಲವೊಬ್ಬರಿಗೆ CGPA SGPA ಅಂತೇಳಿ ಗ್ರೇಡ್ ಪಾಯಿಂಟ್ಸ್ ಕೊಡ್ತಾರೆ. ಅದರ ಅನುಸಾರ ನೋಡೋದಾದರೆ ನಿಮ್ಮದು 9.5 ಇತ್ತು ಅಂತಂತಂದರೆ A+, 9.5 ಮತ್ತು 9.2 ಈ ರೀತಿಯಾಗಿ ಸೆಲೆಕ್ಟ್ ಮಾಡೋದಂಥದ್ದು. ಓಕೆ, ಈ ರೀತಿಯಾಗಿ ಕೆಲವೊಂದು ಸ್ಟೇಟಲ್ಲಿ ಇರ್ತದೆ, ಹಾಗಾಗಿ ಅವರು ಕೊಟ್ಟಿರುವಂಥದ್ದು ಗ್ರೇಡ್ ಪಾಯಿಂಟ್ನು ಸಹ. ಇದು ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಬಂದಿರುವಂಥದ್ದು. ಓವರಾಲಾಗಿ ನಾವು ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ದರೆ ಆಯ್ಕೆ ಆಗ್ಬೋದು ಅಂತ ನೋಡಿದರೆ, ನಮ್ಮ ಕರ್ನಾಟಕದಲ್ಲಿ ಸರಿಸುಮಾರು ನೀವು 2025ರ ಒಂದು ನೋಟಿಫಿಕೇಷನ್ನ ಕಟ್ ಆಫ್ ನೋಡೋದಾದರೆ ಎಷ್ಟು ಅಂತಂದರೆ, ಮೊದಲೇ ಸುತ್ತಿನಲ್ಲಿ ನೀವು ಬರಬೇಕಂದ್ರೆ ಈ ಸಾರಿ ಟೋಟಲಾಗಿ ಹುದ್ದೆಗಳು ಬಂದುಬಿಟ್ಟು 1000 ಹುದ್ದೆಗಳಿವೆ ಸ್ನೇಹಿತರೆ. ಅದರಲ್ಲಿ ನೀವು ಸೆಲೆಕ್ಟ್ ಆಗಬೇಕು, ಮೊದಲನೇ ಲೀಸ್ಟಲ್ಲಿಯೇ ನೀವು ಬರಬೇಕು ಅಂತಂದರೆ ನಿಮ್ಮ ಪರ್ಸೆಂಟೇಜು ಸರಿಸುಮಾರು 100 ಮತ್ತು 99 ಇದ್ದರೆ ಮಾತ್ರ ನೀವು ಫಸ್ಟ್ ಲಿಸ್ಟಲ್ಲಿ ಬರ್ತೀರ. 100% ಅಥವಾ 99% ಇದ್ದರೆ ಮಾತ್ರ. ಟೋಟಲಾಗಿ ಇದು 5ರಿಂದ 6 ಲಿಸ್ಟ್ಗಳು ಬಿಡುಗಡೆ ಮಾಡ್ತಾರೆ. ಹಾಗಾಗಿ ನೀವು 5ರಿಂದ 6 ಲಿಸ್ಟ್ವರೆಗೂ ವೇಟ್ ಮಾಡಿದ್ರೂ ಸಹ ನಿಮಗೆ 60-70% ನಮ್ಮ ಕರ್ನಾಟಕದಲ್ಲಿ ಬರಲ್ಲ. 60-70 ಅಲ್ಲ, 95% ಸಹ ಬರಲ್ಲ. 95% ಇದ್ರೂ ಸಹ ನೀವು GDSಲ್ಲಿ ಸೆಲೆಕ್ಟ್ ಆಗಲ್ಲ. ಇದು ಸೆಲೆಕ್ಟ್ ಆಗಬೇಕಂತಂದರೆ ಸುಮಾರು 98, 99, 100 ಒಬ್ಬ ಅಂದರೆ ಕೆಲವೊಂದು ಕೆಟಗರಿಯಲ್ಲಿ 96, 97ವರೆಗೂ ಹೋಗ್ತದೆ ಅಷ್ಟೇ. ಅದಕ್ಕಿಂತ ಕಡಿಮೆ ಕಟ್ ಆಫು ಪೋಸ್ಟ್ ಆಫೀಸ್ GDSಲ್ಲಿ ಬರಲ್ಲ. ನೀವು ಸೆಲೆಕ್ಟ್ ಆಗಲೇಬೇಕು, ನಿಮಗೆ ಇದು ಬೇಕೇ ಬೇಕು ಅಂತಂದರೆ ನೀವು ನಾರ್ತ್ ಈಸ್ಟ್ ಸ್ಟೇಟ್ಗೆ ಹರಿಯಾಣ ಮತ್ತು ಅರುಣಾಚಲ್ ಪ್ರದೇಶ್ ಈ ಕಡೆ ಸೈಡ್ ನಾರ್ತ್ ಈಸ್ಟ್ ಸ್ಟೇಟ್ ಕಡೆಗೆ ನೀವು ಅಪ್ಲೈ ಮಾಡಿದರೆ ನೀವು ಆರಾಮ್ಸಾಗಿ ಸೆಲೆಕ್ಟ್ ಆಗ್ಬೋದು. ಬಟ್ ಇಲ್ಲಿ ಕರ್ನಾಟಕದವರು ಸಹ ಅಲ್ಲಿಗೆ ಅಪ್ಲೈ ಮಾಡಿ ಸೆಲೆಕ್ಟ್ ಆಗುವಂಥ ಸಾಧ್ಯತೆಯೂ ಸಹ ಇದೆ. ಪ್ರತಿಯೊಬ್ಬರು ಸಹ ಅಲ್ಲಿಯೂ ಸಹ ನೀವು ಲೋಕಲ್ ಲ್ಯಾಂಗ್ವೇಜ್ ಹಿಂದಿ ಬರೋಂಗಿತ್ತಂತಂದರೆ ನೀವು ಸಹ ಅಪ್ಲೈನ ಮಾಡ್ಬೋದು. ಓಕೆ, ನಿಮಗೆ ನಾರ್ತ್ ಈಸ್ಟ್ ಸ್ಟೇಟ್ ಬಗ್ಗೆ ನೀವು ಅಲ್ಲಿ ಏನಾದರೂ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ರೆ, ಅದರ ಬಗ್ಗೆ ಮಾಹಿತಿ ಬೇಕು ಅಂತಂತಂದರೆ ಕಾಮೆಂಟ್ ಮಾಡಿ, ಖಂಡಿತವಾಗಿ ಅದರ ಬಗ್ಗೆ ಸಹ ಇನ್ಫಾರ್ಮೇಷನ್ ನೀಡ್ತೀನಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.